ಅದೇ ಯು ಐ ಸಿನಿಮಾ ನಿಮ್ಮ ಕರಿಯರ್ಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ ಮೊದಲನೇ ಸಿನಿಮಾದಲ್ಲೇ. ಸೊ ಈಗ ಕದೀಮಾ ಸಿನಿಮಾದ ಮೂಲಕ ಬರ್ತಿದ್ದೀರಿ. ಕದೀಮಾ ಆದಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗ್ತಿದೆ. ಎಷ್ಟು ಎಕ್ಸೈಟ್ಮೆಂಟ್ ಆರ್ ನರ್ವಸ್ನೆಸ್? ಫಸ್ಟ್ ರಿಯಾಕ್ಷನ್. ಎರಡು ಅಂತ ಹೇಳ್ಬೋದು. ಎಕ್ಸೈಟ್ಮೆಂಟು ಇದೆ, ನರ್ವಸ್ನೆಸ್ಸು ಇದೆ. ಯಾಕಂದ್ರೆ ಒಂದು ಅದೇ ನೀವು ಹೇಳಿದಾಗೆ ಇದು ಕರಿಯರಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕ್ಯಾರೆಕ್ಟರ್ ಬಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಸ್ಪೇಸ್ ಇರುವಂತ ಒಂದು ಕ್ಯಾರೆಕ್ಟರ್ ಆಗಿತ್ತು. ರಂಗಭೂಮಿ ನಟಿ ಈ ಸಿನಿಮಾದಲ್ಲಿ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಷ್ಟೇ ಜನರು ಹೇಗೆ ಇದನ್ನ ಸ್ವೀಕರಿಸ್ತಾರೆ ಅಂತ ನೋಡೋದಕ್ಕೆ ಸ್ವಲ್ಪ ನರ್ವಸ್ನೆಸ್ಸು ಇದೆ. ಬಟ್ ಏಪ್ರಿಲ್ 18ಗೆ ಇನ್ನೇನು ರಿಲೀಸ್ ಆಗ್ತಾ ಇದೆ ಅನ್ನೋ ಖುಷಿ ಕೂಡ ಇದೆ. ಓಕೆ ಅನುಷಾ, ನಮ್ಮಲ್ಲಿ 6 ಫೀಟ್ ಹೀರೋಯಿನ್ಸ್ ಕಡಿಮೆ. ಗೊತ್ತಿಲ್ಲ ನಿಮ್ಮ ಹೈಟ್ ಎಷ್ಟು ಅಂತ. ನಾವು ಮಾತಾಡ್ಕೊಳ್ತಾ ಇದ್ವಿ ನಮ್ಮಲ್ಲಿ ಇರ್ತಕ್ಕಂಥ 6 ಅಡಿ ಕಟ್ಔಟ್ಗಳಿಗೆ ಮ್ಯಾಚ್ ಆಗ್ತಾರೆ ಅಂತ. ಸೊ ನಿಮ್ಮ ಹೈಟ್ ಬಗ್ಗೆ ಹೇಳಿ, ಅದೊಂದು ಕ್ಯೂರಿಯಾಸಿಟಿ ನನಗೆ. ಅದೇ 5'7" ಇದೀನಿ. ನಿಮ್ಮ ಬಾಯಿ ಹರಕೆ ತರನೇ ಎಲ್ಲ ಟಾಲ್ ಆಕ್ಟರ್ ಸ್ಟಾರ್ಸ್ ಜೊತೆ ನನಗೆ ಸಿಗ್ಲಿ ಅನ್ನೋದು ನಂದು ಒಂದು ಆಸೆ ಇದೆ. ಓಕೆ, ನಿಮಗೆ ಯು ಐ ಸಿನಿಮಾ ಎಷ್ಟನೇ ಸಿನಿಮಾ ಆಗಿತ್ತು ನಿಮ್ಮ ಕರಿಯರಲ್ಲಿ? ಈ ಹಿಂದೆ ಯಾವೆಲ್ಲ ಸಿನಿಮಾಗಳನ್ನ ಮಾಡಿದಿರಿ ಅಂತ? ಮೊದಲನೇದಾಗಿ ನನ್ನ ಸಿನಿಮಾ ಅಂತಂದ್ರೆ ಬ್ರಾಹ್ಮಿ ಸಿನಿಮಾಗೆ ಆಕ್ಚುಲಿ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ನನಗೊಂದು ಸ್ಟೇಟ್ ಅವಾರ್ಡ್ ಕೂಡ ಬಂತು ಸಪೋರ್ಟಿಂಗ್ ರೋಲ್ ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ರಿಲೀಸ್ ಆಗಿಲ್ಲ ಅದು. ಬರೀ ಅವಾರ್ಡ್ ಸರ್ಕ್ಯೂಟ್ ಅಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಮೇರಿ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ. ಆಮೇಲೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ. ಆಮೇಲೆ ತೆಲುಗುನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದೆ, ಪೇಕಮೇಡಲು ಅಂತ. ಅದು ಲಾಸ್ಟ್ ಇಯರ್ ಥಿಯೇಟರ್ ರಿಲೀಸ್ ಆಗಿ ಹೈದರಾಬಾದ್ ಅಲ್ಲಿ ಅಂಡ್ ಅಂದ್ರೆ ಆಂಧ್ರ ಸುತ್ತಮುತ್ತ ರಿಲೀಸ್ ಆಗಿ ಪ್ರೈಮಲ್ ಕೂಡ ಬಂದಿದೆ ಇವಾಗ. ಅದಾದ್ಮೇಲೆ ಅನಿಮಾ ಅಂತ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಅದು ಬಿಟ್ಟು ರೀಸೆಂಟ್ ಆಗಿ ಒಂದು ಭಾವತೀರಯಾನ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಆಲ್ಮೋಸ್ಟ್ 5 ವೀಕ್ಸ್ ಆಡಿಯನ್ಸ್ ಇಷ್ಟಪಟ್ಟು 5 ವೀಕ್ಸ್ ಇತ್ತು ಥಿಯೇಟರ್ ಅಲ್ಲಿ. ಸೊ ಇಷ್ಟು ಸಿನಿಮಾಗಳನ್ನ ಮಾಡಿದೀನಿ ಅಂತ ಹೇಳ್ಬೋದು. ಮೇರಿ ಅಂದಾಗ ನನಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೆನಪಾಗ್ತಾರೆ. ಒಂದು ನಿಮ್ಮ ಸಿನಿಮಾದ ಪ್ರಮೋಷನ್ ಭಾಗವಾಗಿ ಅವ್ರನ್ನ ಭೇಟಿ ಮಾಡಿದ್ರಿ. ಸೊ ಅಶ್ವಿನಿ ಮೇಡಮ್ ಬಗ್ಗೆ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಜೊತೆಗೆ ನಿಮ್ಮ ಸಿನಿಮಾಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು? ಯಾವ ಟ್ರೈಲರ್ ಲಾಂಚ್ಗ ಅಥವಾ ಟೀಸರ್ ಲಾಂಚ್ಗ ಏನಕ್ಕೆ ಹೋಗಿದ್ದು ಮೇಡಮ್ನ ಭೇಟಿ ಮಾಡೋದು ಆ ಕ್ಷಣ? ಸೊ ಅಶ್ವಿನಿ ಮ್ಯಾಮ್ ಏನಂತ ಅಂದ್ರೆ ಒಂದು ಹೇಳಲೇಬೇಕು ಅಂತಂದ್ರೆ ಹೊಸ ಟೀಮ್ಗೆ ಜಾಸ್ತಿ ಸಪೋರ್ಟ್ ಆಗೋರು. ಒಳ್ಳೆ ಕಂಟೆಂಟ್ ಇದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೇನೆ ಹೇಳ್ಬೇಕಂದ್ರೆ PRK ಪ್ರೊಡಕ್ಷನ್ಸ್ ಇಂದ ಈಗಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ನಾವು ನಮ್ದು ಫುಲ್ ಹೊಸ ತಂಡ ಆಗಿರೋದ್ರಿಂದ ಮೊದಲನೇದಾಗಿ ಅವರಿಗೆ ನಮ್ಮ ಟೀಸರು ಟ್ರೈಲರ್ ತೋರಿಸಿ ರಿಲೀಸ್ ಟೈಮ್ ಅಲ್ಲಿ ಪ್ರಮೋಷನ್ ವಿಷಯವಾಗಿ ಭೇಟಿಯಾಗಿದ್ವಿ. ನೋಡಿ ತುಂಬಾ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಹೊಸ ನಟರಿದ್ರು ಕೂಡ ಪ್ರಾಮಿಸ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡಿ ಕಳ್ಸಿದ್ರು. ಸೊ ಆ ಭೇಟಿ ಆಗಿದ್ದು ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿದ್ದು ಆ ಟೈಮಲ್ಲಿ. ಓಕೆ, ನಿಮ್ಮ ಸಿನಿಮಾ ಕರಿಯರ್ ಮತ್ತೆ ಜರ್ನಿ ಅಂತ ನೋಡಿದಾಗ ಆವ್ರೇಜ್ ಮಿಡಲ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದಿರಿ. ಬಟ್ ಯು ಐ ಅಂತ ಬಂದಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಉಪ್ಪಿ ಸರ್ ಆಕ್ಷನ್ ಕಟ್ ಹೇಳಬೇಕಾದ್ರೆ ಮತ್ತೆ ಆ ಸ್ಕ್ರೀನ್ನ ಅಥವಾ ಆ ಸೀಕ್ವೆನ್ಸ್ನ ಎಕ್ಸ್ಪ್ಲೈನ್ ಮಾಡೋದು ಒಂದಿಷ್ಟು ಫೋಟೋಸ್ ನಿಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಆ ಕ್ಷಣವನ್ನ ಈ ಕ್ಷಣ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಅಂತ? ಅದೇ ಫಸ್ಟ್ ಹೇಳೋದಾದ್ರೆ ತುಂಬಾ ಈಗಲೂ ನಂಬಕ್ಕಾಗಲ್ಲ. ಅಂದ್ರೆ ಉಪ್ಪಿ ಸರ್ ಸಿನಿಮಾದಲ್ಲಿ ಅವರ ರಚನೆ ನಿರ್ದೇಶನದಲ್ಲಿ ಅವರೇ ಆಕ್ಟ್ ಮಾಡ್ತಿರುವಂತ ಸಿನಿಮಾದಲ್ಲಿ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು. ಅದೇ ಫಸ್ಟ್ ಅವ್ರ ಡೈರೆಕ್ಷನ್ ಟೀಮಿಂದ ಕಾಲ್ ಬಂತು, ಸರ್ನ ಭೇಟಿ ಮಾಡಿ ಅವರೆಲ್ಲ ತಿಳಿಸ್ತಾರೆ ಅಂದ್ರು. ನಾನು ಸರ್ ಅಂದ್ರೆ ಬೇರೆ ಯಾವ್ದೋ ಡೈರೆಕ್ಷನ್ ಟೀಮಿಂದ ಇರ್ಬೋದು ಅಂತ ಅಂದು, ಯಾರು ಸರ್ ಅಂತ ಕೇಳಿದಾಗ ಉಪ್ಪಿ ಸರ್ ಅಂದ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಸರ್ನ ಫಸ್ಟ್ ಮೀಟ್ ಆದಾಗ ಅವರು ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ರು, ಹೀಗಿರುತ್ತೆ ಅಂತೆಲ್ಲ ತಿಳಿಸಿದ್ರು. ಸೊ ಓಕೆ ಆಗುತ್ತೋ ಇಲ್ವೋ ಇರ್ಬೋದು ಅನ್ನೋ ಇದ್ರಲ್ಲಿದೆ. ಫಸ್ಟ್ ಡೇ ಹೋದಾಗ ಒಂದು ಸಾಂಗ್ ಶೂಟ್ ನಡೀತಾ ಇತ್ತು. ಫುಲ್ ದೊಡ್ಡ ಸೆಟ್ ಹಾಕಿದ್ರು. ಸಾಧುಕೋಕಿಲಾ ಸರ್, ರಾಜೀವ್ ಕುಮಾರ್ ಸರ್ ಎಲ್ಲರೂ ಇದ್ರು. ಸೊ ನನಗೆ ಅಲ್ಲೇನೆ ದಿಸ್ ಇಸ್ ಹೌ ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೀಗಿರುತ್ತೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಆ ಇಂಟ್ರೊಡಕ್ಷನ್ ಆಯ್ತು ಅವಾಗ. ಇನ್ನು ನೀವು ಹೇಳ್ತಿರೋ ಫೋಟೋ ವಿಚಾರಕ್ಕೆ ಬಂದ್ರೆ, ಒಂದು ಸರ್ ಅಲ್ಲಿ ಎದುರುಗಡೆ ಕುತ್ಕೊಂಡು ಡೈರೆಕ್ಟ್ ಮಾಡ್ತಿದ್ದು ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಕೂಡ ನಾನು ಆ ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಟಿಂಗ್ ಇಂಚ ಜಾಸ್ತಿ ಉಪ್ಪಿ ಸರ್ ಇಲ್ಲೇ ಎದುರುಗಡೆ ಕೂತಿದಾರಲ್ಲ, ಅವರು ಡೈರೆಕ್ಟ್ ಮಾಡ್ತಾ ಇದಾರೆ, ಆ ಜೋಶಲ್ಲಿ ಆ ಖುಷಿಲಿ ಇದ್ದಿದ್ದ ಆ ಕ್ಷಣ ನೆನಪಾಗುತ್ತೆ ಖಂಡಿತ. ಓಕೆ, ಅನುಷಾ ಅನ್ನೋದು ನೇಮ್ ರೆಕಗ್ನಿಷನ್ ಆಯ್ತಾ ಯು ಐ ಸಿನಿಮಾದು? ಆ ಸಾಂಗ್ ನಿಮ್ಗೆ ಎಷ್ಟು ಪ್ಲಸ್ ಆಯ್ತು? ಏನಾದ್ರೂ ಅವಕಾಶಗಳು ಆ ಸಿನಿಮಾದಿಂದ ಸಿಕ್ಕಿದ್ದುಂಟ? ಟ್ರೋಲ್ ಸಾಂಗ್ ಅಲ್ಲಿ ನಿಮ್ಮನ್ನ ನೋಡಿದ್ವಿ ಯು ಐ ಸಿನಿಮಾದಿಂದ ಅಂತ ಹೇಳಿ. ಆ ಸಿನಿಮಾದಿಂದ ಯಾವ್ದಾದ್ರು ಆಫರ್ಸ್ ಬಂದಿದ್ಯಾ ಅಂತ? ಅಂದ್ರೆ ಟ್ರೋಲ್ ಸಾಂಗ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಫೇಮಸ್ ಆಗಿದೆ ಟ್ರೋಲ್ ಸಾಂಗ್. ಆದ್ರೆ ಏನಾಯ್ತು ಅಂದ್ರೆ ಆ ಲುಕ್ ಸ್ವಲ್ಪ ಡಿಫ್ರೆಂಟ್ ಇದ್ರಿಂದ ಜನ ನೋಡಿ ನೀವೇ ಅಲ್ವಾ ಅಂದ್ರೆ ಸ್ವಲ್ಪ ಟೈಮ್ ಆಗ್ತದೆ ಟ್ರಾಕ್ಷನ್ ಸಿಗುವಂತದ್ದು. ಬಟ್ ಖಂಡಿತವಾಗ್ಲೂ ತುಂಬಾ ಜನ ಎಲ್ಲ ಮಾತಾಡಿದ್ರು. ನನ್ಗೆ ಗೊತ್ತಿರೋ ನನ್ನ ಸರ್ಕಲ್ ಎಲ್ಲೋ ಫ್ರೆಂಡ್ಸ್ ಎಲ್ಲ ನೀನ್ ನೋಡಿ ಡಿಫ್ರೆಂಟ್ ಲುಕ್ ಅಲ್ಲಿ ಖುಷಿ ಆಯ್ತು ಅಂತ ಕೂಡ ಹೇಳಿದ್ದಾರೆ. ಬಟ್ ಓನ್ಲಿ ಅಂದ್ರೆ ಅದೇ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದ್ದಿದ್ರಿಂದ ಆ ರೀಚ್ ಸಿಗುವಂತದ್ದು ಸ್ವಲ್ಪ ಇನ್ನ ಟೈಮ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈಗ ಕದೀಮಾ ಬರೋ ಸಿನಿಮಾಗೆ ಬಂದ್ರೆ ಹೆಂಗೆ ಈ ಸಿನಿಮಾ ಸಿಕ್ತು? ನೀವು ಹೆಂಗೆ ಒಪ್ಕೊಂಡ್ರಿ ಅಂತ?
ಕದಿಮಾ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಇದು ಕೂಡ ಆಡಿಷನ್ ಮೂಲಕನೇ ನಾನು ಒಪ್ಕೊಂಡಿದ್ದು. ಒಬ್ರು ಕಾಸ್ಟಿಂಗ್ ಏಜೆಂಟ್ ಮುಖಾಂತರವಾಗಿ ಹೋದೆ. ಅಲ್ಲಿ ಹೋದಾಗ ವಿಘ್ನೇಶ್ ಸರ್ ಇದ್ರು ಅಂಡ್ ನಮ್ಮ ಸಾಯಿ ಪ್ರದೀಪ್ ಡೈರೆಕ್ಟರ್ ಸರ್ ಒಂದು ಆಡಿಷನ್ ಕೊಟ್ಟರು. ಆ ಸೀನ್ ತುಂಬಾ ಇಂಟೆನ್ಸ್ ಆಗಿತ್ತು, ಇಮೋಷನಲಿ ಇಂಟೆನ್ಸ್ ಆಗಿರುವಂತ ಸೀನು. ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ. ಅದನ್ನ ಮಾಡ್ಬೇಕಾದ್ರೆ ಅನ್ಕೊಂಡೆ ಓಕೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತ ಕ್ಯಾರೆಕ್ಟರ್, ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಆಡಿಷನ್ ಮೂಲಕ ಈ ಟೀಮಿಗೆ ಎಂಟ್ರಿ ಆದೆ. ಈ ಸಿನಿಮಾ ಇವಾಗ ಇನ್ನೇನು ರಿಲೀಸಿಗೆ ರೆಡಿ ಆಗ್ತಾ ಇದೆ. ಏನೋ ಒಂದು ಚಾಲೆಂಜಿಂಗ್ ಶೂಟ್ ಇದು ಒಂದು ಕಷ್ಟ ಆಯಿತು ಅನ್ನೋದಾದ್ರೆ ಫಿಲಮ್ ಮಾಡಿ ಕಷ್ಟ ಅನ್ನೋದಕ್ಕಿಂತ ನೀವು ಇವಾಗ ರೀಸೆಂಟ್ ಆಗಿ ಒಂದು ಸಾಂಗ್ ಅಲ್ಲಿ ನೋಡಿರ್ತೀರ, ಒಂದು ಸಿಟಿ ಮಾರ್ಕೆಟ್ ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ಸಿಟಿ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡ್ತಾ ಒಂದು ಶಾರ್ಟ್ ಇದೆ, ಒಂದು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ಕೊಂಡು ಕ್ಯಾಮ್ರಾ ಒಂದು ತುಂಬಾ ಈ ಹೂವಿನ ಅಂಗಡಿ ಮಧ್ಯೆ ಓಡ್ ಬರ್ಬೇಕು. ಅದು ತುಂಬಾ ಕೋಆರ್ಡಿನೇಷನ್ ಇತ್ತು, ಎಲ್ಲರೂ ಕೋಆರ್ಡಿನೇಟ್ ಮಾಡ್ಬೇಕು. ಸುಮಾರು ಸಲ ಮಿಸ್ ಆಯ್ತು. ಅದು ಕರೆಕ್ಟ್ ಆಗಿ ತಗೊಳ್ಬೇಕಾದ್ರೆ ಮಲ್ಟಿಪಲ್ ಟೇಕ್ಸ್ ಆಯ್ತು. ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ವಿ ಆ ಶಾರ್ಟ್ಗೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಡ್ಸ್ ಏನಾದರೂ ಬರ್ತಾ, ಯಾಕಂದ್ರೆ ಪೋಸ್ಟರ್ಸ್ ಅಲ್ಲಿ ಬೇರೆ ಲುಕ್ ಇದೆ. ಯೂಶಲಿ ನೀವು ಬೋಲ್ಡ್ ಪಾತ್ರಕ್ಕೂ ಹೊಂದ್ಕೊಳ್ತೀರಾ ಅಥವಾ ನಾವು ಏನ್ ಹೇಳ್ತಾರೆ ಪಕ್ಕದ ಮನೆ ಹುಡುಗಿ ಅನ್ನುವಂಥ ಕ್ಯಾರೆಕ್ಟರ್ಗೂ ಸೂಟ್ ಆಗ್ತಾ ಇದ್ದೀರಾ? ಸೊ ಈ ಲುಕ್ ಬಗ್ಗೆ ಪರ್ಟಿಕ್ಯುಲರ್ಲಿ ಪೋಸ್ಟರ್ಲಿ ಅದೇ ಈ ಲುಕ್ ಒಂದು ತುಂಬಾ ಇಂಟ್ರೆಸ್ಟಿಂಗ್, ಅಂದ್ರೆ ರಂಗಭೂಮಿ ನಟಿ. ಸೊ ಹಾಗಾಗಿ ತುಂಬಾ ನೀವು ಹೇಳಿದಾಗೆ ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು. ಬಿಗಿನಿಂಗ್ ಅಲ್ಲಿ ಅವರ ಭೇಟಿ ಅವಳು ರಂಗಭೂಮಿಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಿರ್ಬೇಕಾದ್ರೆ ಆಗತ್ತೆ. ಸೊ ಅವಾಗ ಹಾಗೆ ಬೇರೆ ಬೇರೆ ಲುಕ್ ಅಲ್ಲಿ ಟ್ರೈ ಮಾಡೋದಕ್ಕೆ ಸಿಕ್ತು. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಖಂಡಿತ ಯಾವುದೇ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಟ್ರಾಂಗ್ ಫೀಮೇಲ್ ಆರ್ಕ್ ಇರುವಂತ ಯಾವುದೇ ಸಿನಿಮಾ ನನಗೆ ಮಾಡೋಕೆ ಇಷ್ಟ. ಯಾಕಂದ್ರೆ ನಾನು ಬೇಸಿಕಲಿ ರಂಗಭೂಮಿಯಿಂದನೇ ಬಂದಿರೋದು. ಸೊ ಹಾಗಾಗಿ ಚಾಲೆಂಜಿಂಗ್ ಪಾತ್ರಗಳಿದ್ರೆ ಆ ರೀತಿಯಾದ ಪಾತ್ರಗಳಲ್ಲಿ ನಟನೆ ಮಾಡಬೇಕು ಅನ್ನೋದನ್ನ. ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದು ಅಂತಂದ್ರೆ, ಯಾಕಂದ್ರೆ ಮಾಡ್ಲಿಂಗ್ ಇಂದ ಬಂದಿರೋರು ನೀವು, ಫಸ್ಟ್ ಯಾವಾಗ ಎಷ್ಟನೇ ವಯಸ್ಸಲ್ಲಿ ನೀವು ಬಣ್ಣ ಅಂತ? ಅಂದ್ರೆ ನಾನು ಮೊದಲು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಕಾಲೇಜ್ ಡೇಸ್ ಅಲ್ಲಿ ಈ ತರ ಥಿಯೇಟರ್ ಇದಕ್ಕೆ ಮಾಡಿರುವಂತದ್ದು ಅದು ಫಸ್ಟ್ ಟೈಮ್ ಅನ್ಸುತ್ತೆ. ಬಟ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇದನ್ನೇ ಮೇನ್ ಪ್ರೊಫೆಷನ್ ಆಗಿ ತಗೋತೀನಿ ಅಂತ. ಹೇಗೋ ಮಾಡ್ತಾ ಈಗ ತುಂಬಾ ಇಷ್ಟ ಆಯ್ತು ಈ ಫೀಲ್ಡು. ಸೊ ಇವಾಗ ಬಂದು ಸಿನಿಮಾ ರಂಗದಲ್ಲಿ ಫುಲ್ ಫ್ಲೆಜೆಡ್ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡ್ಬೇಕೇನಾಗುತ್ತೆ ಅಂತ. ಮೇಡಮ್, ನಿಮಗೆ ರಂಗಭೂಮಿ ಕಲಾವಿದರಿಗೆ ರಂಗಭೂಮಿ ಪಾತ್ರನೇ ಸಿಗೋದು ತುಂಬಾ ರೇರು. ಈಗಿನ ಒಂದು ಸಂದರ್ಭದಲ್ಲಿ ಈ ಪಾತ್ರ ಸಿಕ್ಕಿದ್ದು ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಆಗ್ತಿದೆ? ಅದೇ ನೀವು ಹೇಳಿದಾಗೆ ತುಂಬಾ ರೇರು ಸರ್. ಅಂದ್ರೆ ಈ ತರ ಒಂದು ಫಸ್ಟ್ ಆಫ್ ಆಲ್ ಫೀಮೇಲ್ಗೆ ಒಳ್ಳೆ ಕ್ಯಾರೆಕ್ಟರ್ ಇರುವಂತದ್ದಾಗಿರ್ಬೋದು, ಒಳ್ಳೆ ಕ್ಯಾರೆಕ್ಟರ್ ಆರ್ಕ್ ಇರುವಂತದ್ದಾಗಿರ್ಬೋದು, ಎಸ್ಪೆಷಲಿ ರಂಗಭೂಮಿನೇ ಅಂದ್ರೆ ಪ್ರೊಫೆಷನ್ ಇರುವಂತ ಕ್ಯಾರೆಕ್ಟರ್ ಆಗಿರುವಂತದ್ದು ತುಂಬಾ ಖುಷಿ ಆಯ್ತು. ಅದು ಒನ್ ಆಫ್ ದಿ ಮೇನ್ ರೀಸನ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ. ಯಾಕಂದ್ರೆ ನನಗೂ ರಂಗಭೂಮಿಯಿಂದ ಬಂದಿರೋದ್ರಿಂದ ಆಲ್ರೆಡಿ ಒಂದು ರಿಲೇಟಬಲ್ ಫ್ಯಾಕ್ಟರ್ ಇತ್ತು. ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನೆನಪು ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡೋದ್ರಲ್ಲಿ ಖಂಡಿತ ಒಂದೇನೋ ಖುಷಿ ಇತ್ತು ಅಂತಾನೆ. ಈಗ ನೀವು ರಂಗಭೂಮಿಯಿಂದ ಬಂದಂತವ್ರು, ಚಂದನ್ ಅವರು ಯಾವುದೇ ಟ್ರೈನಿಂಗ್ ತಗೊಂಡೇ ಇಲ್ಲ ಅಂತ ಹೇಳಿದ್ರು. ಅವ್ರಿಗೂ ನಿಮ್ಗೂ ಯಾವ ತರ ಒಂದು ಕನೆಕ್ಟಿವಿಟಿ ಆಯ್ತು? ಅದೇ ಆಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಅನ್ಸಿಲ್ಲ. ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಆ ರೋಲ್ಗೆ ಇದು ಮಾಡ್ಕೊಂಡಿದ್ದಾರೆ. ಇವೊಂದು ಡೆಬ್ಯೂ ಆಗಿದ್ರು ಪ್ರಿಪರೇಷನ್ ಅಂತೂ ಕಾಣಿಸ್ತಾ ಇತ್ತು. ಯಾವತ್ತೂ ಕೂಡ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಸೀನ್ಸ್ ಅಲ್ಲಿ ಆಗಿರ್ಬೋದು ಹಾಗೆ ಅನಿಸ್ತಾನೆ ಇರಲಿಲ್ಲ ಇದು ಡೆಬ್ಯೂ ಮೂವಿ ಅನ್ನೋ ರೀತಿ ಅನ್ಸಿಲ್ಲ. ಅಲ್ಲೇ ಫೈಟ್ ಸೀಕ್ವೆನ್ಸಸ್ ಬಗ್ಗೆ ಆಲ್ರೆಡಿ ತುಂಬಾ ಮಾತಾಡಿದ್ರು ಟ್ರೇಲರ್ ಲಾಂಚ್ ಇವೆಂಟ್ ಅಲ್ಲಿ. ಆಲ್ರೆಡಿ ಇಲ್ಲಿ ಫೈಟ್ ಸೀಕ್ವೆನ್ಸ್ ನಡೀತಾ ಇದ್ದಾಗ ಕೂಡ ನೆಕ್ಸ್ಟ್ ಡೇ ಬಂದು ನಂಗೆ ಯಾರೋ ಕೋ ಆಕ್ಟರ್ಸ್ ಆಗಿರ್ಬೋದು, ಕ್ರೂವಲ್ ಆಗಿರ್ಬೋದು, ನಿನ್ನೆ ಫೈಟ್ ಸೀಕ್ವೆನ್ಸ್ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಅಂತ ಕೂಡ ಹೇಳಿದ್ರು ಆಲ್ರೆಡಿ. ಸೊ ನಮ್ಗೆ ಅವಾಗ್ಲೇ ತುಂಬಾ ಖುಷಿ ಇತ್ತು. ಓಕೆ ನೈಸ್, ಅವರ ಒಂದು ಡೆಬ್ಯೂ ಜರ್ನಿಲಿ ನಾನು ಕೂಡ ಒಂದು ಭಾಗಿಯಾಗಿದ್ದೀನಿ ಅನ್ನೋಂಥದ್ದು. ಮೇಡಮ್, ಈಗ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ದು ಅಂತ ನೀವು ಹೇಳಿದಾಗೆ ಆಲ್ಮೋಸ್ಟ್ ಅಲ್ಲೂ ಮಾರ್ಕೆಟ್ ನ ತುಂಬಾ ವೆರೈಟಿ ತೋರ್ಸಕ್ ಟ್ರೈ ಮಾಡಿದ್ದೀರಾ. ನಿಮ್ಮ ಲವ್ ಇರ್ಬೋದು, ಅಲ್ಲಿ ರೊಮ್ಯಾನ್ಸ್ ಇರ್ಬೋದು, ಮತ್ತೊಂದು ಫೈಟ್ ಇರ್ಬೋದು, ಇನ್ನೇನ್ ಹೇಳಕ್ ಹೊರಟಿದ್ದೀರಾ ಅಂತ ಆಗ್ಬಿಟ್ಟು ಅಂದ್ರೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಫುಲ್ ಪ್ಯಾಕೇಜ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಆಕ್ಷನ್ ಸೀಕ್ವೆನ್ಸಸ್ ಇದೆ, ಒಂದು ಒಳ್ಳೆ ಕಾಮಿಡಿ ಆರ್ಕ್ಸ್ ಇದೆ, ಅವ್ರ ಫ್ರೆಂಡ್ಸ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಬಗ್ಗೆ ಒಂದು ಆರ್ಕ್ ಇದೆ, ಪ್ಲಸ್ ಲವ್ ಸ್ಟೋರಿ ನೀವು ಆಲ್ರೆಡಿ ಸಾಂಗ್ ಮುಖಾಂತರ ನೋಡಿರ್ತೀರಾ. ಅದಲ್ದೇನೆ ಒಳ್ಳೆ ಒಂದು ಸ್ಟೋರಿ ಕೂಡ ಇದೆ. ಎಲ್ಲೋ ಒಂದು ಕಡೆ ಆ ಸ್ಟೋರಿ ಮುಖಾಂತರವಾಗಿ ಒಂದು ಒಳ್ಳೆ ಮೆಸೇಜ್ ಕೂಡ ಬರುತ್ತೆ ಒಂದು ಸೊಸೈಟಿಗೆ. ಒಂದು ನಾವು ಲೈಫಲ್ಲಿ ಯಾವ ರೀತಿಯಾಗಿ ಲೈಫ್ ನ ಲೀಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ಎಲ್ಲೋ ಒಂದು ಆ ಮೆಸೇಜ್ ಕೂಡ ಸ್ಟೋರಿ ಮುಖಾಂತರವಾಗಿ ಸಾಯಿ ಪ್ರದೀಪ್ ಸರ್ ಬರ್ದಿದ್ದಾರೆ. ಸೊ ಎಲ್ಲದೂ ಒಂದು ಪ್ಯಾಕೇಜ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಫುಲ್ ಫ್ಲೆಜೆಡ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಹೀರೋ ಲೈಫಲ್ಲಿ ನೀವು ಏನ್ ಮಾಡ್ತೀರಾ ಅಂತ ಸಿನಿಮಾ ಅದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು. ಒಂಚೂರು ಬಿಟ್ಕೊಡೋದಾದ್ರೆ ಒಂದ್ ಸ್ವಲ್ಪ ಬಿಟ್ಕೊಡೋದ್ರೆ ಅದೇ ಅವರು ಮೇನ್ಲಿ ಆ ಸಿಟಿ ಮಾರ್ಕೆಟ್ ಅಲ್ಲಿ ಅವ್ರದ್ದು ಒಡನಾಟ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಈ ಒಂದು ರಂಗಭೂಮಿ ನಟಿ ಅವ್ರ ಲೈಫಲ್ಲಿ ಬಂದಾಗ ಅವ್ರ ಲೈಫ್ ಹೆಂಗೆ ಬದಲಾಗತ್ತೆ ಅನ್ನೋಷ್ಟು ಬಿಟ್ಕೊಡ್ಬೋದು. ಈ ಸಿನಿಮಾದಲ್ಲಿ ಪೂರ್ತಿ ಸಿಟಿ ಮಾರ್ಕೆಟ್ ಅಲ್ಲಿ ಚಿತ್ರೀಕರಣ ಆಗದೆ ಬಹುಪಾಲು ಅಂತ ಹೇಳ್ತಿದ್ರು ಟ್ರೈಲರ್ ಬಿಡುಗಡೆ ಟೈಮಲ್ಲಿ. ಸಿಟಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋ ತುಂಬಾ ಜನ ಶ್ರಮಜೀವಿಗಳಿದ್ದಾರೆ. ಅವರ ಲೈಫ್ ಸ್ಟೋರಿಗೆ ರಿಲೇಟೆಡ್ ಆಗುವಂತ ಸ್ಟೋರಿ ಏನಾದ್ರು ಇದೆಯಾ?
ಖಂಡಿತವಾಗ್ಲೂ ಇದೆ ಸರ್. ಅವ್ರ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸುಮಾರು ಪಾತ್ರಗಳು ಬರ್ತಾರೆ. ಅಂದ್ರೆ ಆ ಪಾತ್ರಗಳ ಒಂದು ಸ್ಟೋರಿ ನಮ್ಮ ಸಿನಿಮಾ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಒಂಥರ ನಿಜ ಜೀವನಕ್ಕೆ ಆಧಾರಿತವಾಗಿ ಡೈರೆಕ್ಟರ್ ಅದರಲ್ಲಿ ಹೆಣೆದಿದ್ದಾರೆ. ಸೊ ಖಂಡಿತವಾಗ್ಲೂ ಅವ್ರ ಲೈಫ್ ಬಗ್ಗೆ ಕೂಡ ಕತೆ ಅದ್ರ ಮೇಲೆ ಕೂಡ ಹೋಗುತ್ತೆ.